ಎಲ್ಲರಿಗೂ ನಮಸ್ಕಾರ. ಸಾಂಧವ್ ಕನ್ನಡ ವ್ಲಾಗ್ ಚಾನಲ್ಗೆ ಮತ್ತೊಮ್ಮೆ ನಾನು ಸ್ವಾಗತ ಬಯಸ್ತಾ ಇದ್ದೀನಿ. ಆಗಲೇ ಯುಗಾದಿ ಬರ್ತಾ ಇದೆ, ಬೇಸಿಗೆ ಸ್ಟಾರ್ಟ್ ಆಯಿತು. ಈಗ ಹೂವು ಬಿಡುವಂತಹ ಸಮಯ. ಮಲ್ಲಿಗೆ ಹೂ ಇರ್ಬೋದು, ತುಂಬ ಹೂವುಗಳು ಬಿಡುವಂತಹ ಸಮಯ. ಈ ಸಮಯದಲ್ಲಿ ಹೆಚ್ಚೆಚ್ಚು ಹೂವುಗಳನ್ನ ನಾವು ಪಡಿಬೇಕು ಅಂತಂದರೆ ಕೆಲವೊಂದು ಟಿಪ್ಸ್ನ ನಾವು ಫಾಲೋ ಮಾಡಿದ್ರೆ ಆಯಿತು ಅಷ್ಟೇ. ನೋಡಿ, ಇಷ್ಟು ಚಿಕ್ಕ ಗಿಡದಲ್ಲಿ ಎಷ್ಟೊಂದು ಹೂ ಬಿಟ್ಟಿದೆ ಅಂತಂದ್ಬಿಟ್ಟು. ಸೊ ಈ ಒಂದು ಟಿಪ್ಸ್ನ ನೀವು ತಿಳ್ಕೊಬೇಕು ಅಂತಂದರೆ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕಂಪ್ಲೀಟ್ ವಿಡಿಯೋನ ನೋಡಿ ಬನ್ನಿ. ಏನು ಮಾಡೋಣ ಅಂತ ನೋಡೋಣ. ಹೆಚ್ಚೇನು ಬೇಡ, ಕೇವಲ 2 ವಸ್ತುಗಳಿದ್ರೆ ಸಾಕು. ಸೊ ನಾವು ಸೊಂಪಾಗಿ ಗಿಡನ ಹೇಗೆ ಬೆಳೆಸೋದು ಮತ್ತು ಹೆಚ್ಚು ಹೂವನ್ನ ಹೇಗೆ ಪಡೆಯೋದು ಅಂತ ಚೆಕ್ ಮಾಡ್ಬೋದು. ಸೊ ಬನ್ನಿ, ಮೊದಲಿಗೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಮೊಟ್ಟೆ ಸಿಪ್ಪೆ ಬೇಕಾಗುತ್ತೆ. ಇದು ನಾನು ಒಂದು 2-3 ದಿವಸದಿಂದ ಸ್ಟೋರ್ ಮಾಡಿಟ್ಟಿರೋಂತಹ ಸಿಪ್ಪೆ. ನಮ್ಮನೆಯಲ್ಲಿ ಪೆಟ್ಸಿರೋ ಕಾರಣದಿಂದ ನಾವು ತುಂಬ ಬಳಸ್ತಾ ಇರ್ತೀವಿ. ನೋಡಿ, ಒಂದು ಕವರ್ ತುಂಬ ಇದೆ. ಸೊ ನಾನು ಇದನ್ನು ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಫಸ್ಟು ರುಬ್ಕೊಳ್ತಾ ಇದ್ದೀನಿ. ಕಂಪ್ಲೀಟಾಗಿ ಪೌಡರ್ ಆಗೋದೇನು ಬೇಡ, ಸ್ವಲ್ಪ ತರಿಯಾಗಿದ್ದರೆ ಸಾಕಾಗುತ್ತೆ. ಮೊಟ್ಟೆನಲ್ಲಿ ಹಲವಾರು ವಿಧವಾದಂತಹ ಪೌಷ್ಟಿಕಾಂಶಗಳಿರೋದ್ರಿಂದ ಇದು ಗಿಡಗಳಿಗೆ ತುಂಬ ಅವಶ್ಯಕವಾದಂತಹ ಒಂದು ಗೊಬ್ಬರ ಆಗಿ ಪರಿಣಮಿಸುತ್ತೆ. ಇದು ಹೆಚ್ಚೆಚ್ಚು ಹೂವನ್ನು ಬಿಡೋದಕ್ಕೆ ಉಪಯೋಗವಾಗುತ್ತೆ. ಇದನ್ನೀಗ ಕಂಪ್ಲೀಟಾಗಿ ರುಬ್ಬಿರೋದ್ರಿಂದ ಇಷ್ಟು ಪೌಡ್ರ್ ಆದರೆ ಸಾಕು. ಸೊ ನಾನು ಎಲ್ಲವನ್ನು ಒಂದು ಬಾಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಮೊಟ್ಟೆ ಇದೋ ಅಷ್ಟು ಕೂಡ ಮೊಟ್ಟೆನ ಮಿಕ್ಸಿ ಮಾಡಿಕೊಂಡು ಪೌಡರ್ ಮಾಡಿಕೊಂಡು ಒಂದು ಬಾಕ್ಸಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಎಷ್ಟು ತರಿ ಹಾಕಿದರೆ ಸಾಕಾಗತ್ತೆ. ಇದನ್ನು ಒಂದು ಬಾಕ್ಸಿಗೆ ಹಾಕ್ಕೊಂಡು ನೀವು ಬೇಕಾದ್ರೆ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು, ಅಥವಾ ಇಮಿಡಿಯೇಟಾಗಿ ಅಲ್ಲೇ ಕೂಡ ರೆಡಿ ಮಾಡ್ಕೊಳ್ಬಹುದು. ನಾನು ಯಾವಾಗಲೂ ಇಮಿಡಿಯೇಟಾಗಿ ಅಲ್ಲೇ ರೆಡಿ ಮಾಡಿಕೊಂಡು ಗಿಡಗಳಿಗೆ ಹಾಕ್ಬಿಡ್ತೀನಿ, ಸ್ಟೋರ್ ಮಾಡಿಡೋದಕ್ಕೆ ಹೋಗೋದಿಲ್ಲ. ಇದು ಒಂದು ಬಾಕ್ಸ್ ಆಗಿದೆ ಈಗ. ಸೊ ಈಗ ನಾವು ನೆಕ್ಸ್ಟ್ ಯಾವ ವಸ್ತು ಬೇಕು ಅಂತಂದರೆ ಬಾಳೆಹಣ್ಣಿನ ಸಿಪ್ಪೆ. ಸೊ ಇದನ್ನು ನೀವು 2 ರೀತಿಯಲ್ಲಿ ಬಳಸ್ಬೋದು. ಹಸಿ ಸಿಪ್ಪೆನ ಕೂಡ ನೀರಲ್ಲಿ ಒಂದು 2 ದಿನಗಳ ಕಾಲ ನೆನೆಸಿಟ್ಟು ಅದನ್ನ ಲಿಕ್ವಿಡ್ ಫರ್ಟಿಲೈಸರ್ ಆಗಿ ಕೂಡ ನೀವು ಬಳಸ್ಬೋದು. ಅಥವಾ ಹೀಗೆ ಒಣಗಿಸಿಟ್ಟು ಒಂದು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ಬೋದು. ಇದರಲ್ಲಿ ಈರುಳ್ಳಿ ಸಿಪ್ಪೆ ಕೂಡ ಸ್ವಲ್ಪ ಮಿಕ್ಸ್ ಆಗಿದೆ, ಹಾಗೆ ಆರೆಂಜ್ ಹಣ್ಣಿನ ಸಿಪ್ಪೆ ಕೂಡ ಮಿಕ್ಸ್ ಆಗಿದೆ. ಇದೆಲ್ಲ ಕೂಡ ಗೊಬ್ಬರವಾಗಿ ತುಂಬ ಚೆನ್ನಾಗಿ ಬೆರೆತ್ಕೊಳ್ಳುತ್ತೆ ಮಣ್ಣಿನೊಂದಿಗೆ. ಸೊ ಇಷ್ಟು ಬಾಳೆಹಣ್ಣಿನ ಸಿಪ್ಪೆನ ನಾನು ಸ್ಟೋರ್ ಮಾಡಿಟ್ಟಿದ್ದೆ, ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿಟ್ಟಿದ್ದೆ. ಇದನ್ನು ನಾನು ಕಂಪ್ಲೀಟಾಗಿ ಎಲ್ಲ ಚಿಕ್ಕದಾಗಿ ನಾನು ಕತ್ತರಿನಲ್ಲಿ ಕಟ್ ಮಾಡ್ಕೊಂಡ್ಮೇಲೆ ಇದು ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ. ಸೊ ನೀವು ನೋಡ್ಬೋದು, ಕೋಕೋಪಿಟ್ ನೋಡಿದ್ದೀರಲ್ವ, ಅದೇ ರೀತಿಯೇ ಕಾಣುತ್ತೆ. ಇದು ಕೂಡ ಅಷ್ಟು ಚೆನ್ನಾಗಿರುತ್ತೆ. ತುಂಬ ಪೌಷ್ಟಿಕಾಂಶ ಇರುವಂತಹ ಒಂದು ಗೊಬ್ಬರ ಆಗಿ ಕೂಡ ಇದು ಪರಿಣಮಿಸುತ್ತೆ ಗಿಡಗಳಿಗೆ. ಸೊ ಈಗ ಎರಡನ್ನೂ ನೀವು ಒಟ್ಟಿಗೆ ಆದರೂ ಮಿಕ್ಸ್ ಮಾಡ್ಕೊಳ್ಬೋದು ಅಥವಾ ಸಪ್ರೇಟ್ ಆದರೂ ಇಟ್ಕೊಳ್ಬೋದು. ಇದು ಕೂಡ ನಾನು ಒಂದು ಕಂಟೈನರ್ ಬಾಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಉಳಿದಿರುವಂತಹ ಸಿಪ್ಪೆನೂ ಕೂಡ ಮತ್ತೆ ಮಿಕ್ಸಿಗೆ ನಾನು ಹಾಕ್ಕೊಂಡು ಕಂಪ್ಲೀಟಾಗಿ ಎಲ್ಲವನ್ನು ರುಬ್ಬಿಟ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಫೈನಲ್ ಆಗಿ ನಾವು ಎಷ್ಟು ಆಗಿದೆ ಅಂತ ಅಂದ್ಬಿಟ್ಟು ನೋಡೋಣ. ಸೊ ಈಗ ನಾನು ಗಿಡಗಳಿಗೆ ಹೇಗೆ ಹಾಕ್ತಾಯಿದ್ದೀನಿ ಅಂತಂದರೆ, ಸೊ ಒಂದು ಏನಾದರೂ ಫೋರ್ಕ್ ಇರ್ಬೋದು ಅಥವಾ ಗಟ್ಟಿಯಾದಂತಹ ಒಂದು ಮೇಲೆ ಗಿಡಗಳ ಮೇಲೆ ಮಣ್ಣಿನ ಭಾಗವನ್ನು ಸ್ವಲ್ಪ ಕೆದಕಬೇಕಾಗತ್ತೆ. ಆಗಾಗ ಮಣ್ಣನ್ನು ಲೂಸ್ ಮಾಡಿ ನಾವು ನೀರು ಹಾಕಬೇಕು, ಹಾಗೆ ಹಾಕಬಾರ್ದು ಡೈರೆಕ್ಟಾಗಿ. ಮತ್ತು ಮಣ್ಣಿನ ಲೂಸ್ ಮಾಡಿದಾಗ ಏನಾಗುತ್ತೆ, ಡೈರೆಕ್ಟಾಗಿ ನೀರು ಬೇರಿಗೆ ಹೋಗುತ್ತೆ, ಇಲ್ಲ ಮಣ್ಣು ತುಂಬ ಗಟ್ಟಿಯಾಗಿ ಬೇರಿಗೆ ಹೆಚ್ಚು ಪೋಷಕಾಂಶಗಳು ಸಿಗದೇ ಇರೋ ಹಾಗೆ ಕೂಡ ಆಗುತ್ತೆ. ಸೊ ಈಗ ಸ್ವಲ್ಪ ಮಣ್ಣಿನ ಲೂಸ್ ಮಾಡ್ಕೊಳ್ಳೋಣ, ಒಂದು ಲೇಯರಷ್ಟು. ಅದಕ್ಕೆ ರೆಡಿಯಾಗಿರುವಂತಹ ಮೊಟ್ಟೆ ಸಿಪ್ಪೆ ಹಾಗೂ ಬಾಳೆಹಣ್ಣಿನ ಸಿಪ್ಪೆನ ಒಂದೊಂದು ಸ್ಪೂನಷ್ಟು ಹಾಕ್ಕೊಂಡು ಬರೋಣ, ಸುತ್ತು ಹಾಕೋಣ. ಅದು ನಂತರ ನಾವು ಮಣ್ಣನ್ನು ಕಲಕಿದಾಗ ಅದು ಮಣ್ಣಿನೊಂದಿಗೆ ಬೆರೆತ್ಕೊಳ್ಳುತ್ತೆ, ಹಾಗೂ ನೀರು ಹಾಕ್ತಾ ಅದು ಗೊಬ್ಬರ ಆಗುತ್ತೆ. ನೋಡಿ, ಇವಾಗ ನಾನು ಹಾಕ್ತಾ ಇದ್ದೀನಲ್ಲ, ಈ ರೀತಿ ಮಾಡಿದ್ರೆ ಸಾಕು. ಇದು 15 ದಿನಗಳಿಗೆ ಒಂದ್ಸರಿ ನೀವು ಕೊಟ್ಟರೆ ಹೆಚ್ಚು ಹೂ ಬಿಡುತ್ತೆ. ಸೊ ನೋಡ್ಬೋದು, ಹಾಗೆ ನಾನು ತುಂಬ ಗಟ್ಟಿ ಇಲ್ಲ
ಗಿಡದಲ್ಲಿರುವಂತಹ ಮಣ್ಣು ಒಂದು ಲೇಯರ್ ಆದಷ್ಟು ನಾನು ಯಾವಾಗಲೂ ಲೂಸ್ ಮಾಡ್ತಾ ಇರ್ತೀನಿ. ಹಾಗಾಗಿ ಅಷ್ಟು ಗಟ್ಟಿ ಇಲ್ಲ. ಸೊ ನಾನು 1 ಸ್ಪೂನು ಮೊಟ್ಟೆ ಪೌಡರ್ ಹಾಕಿದ್ದೀನಿ. ಹಾಗೆ ಇನ್ನೊಂದು ಸ್ಪೂನ್ ಬಂದು ಬಾಳೆಹಣ್ಣಿನ ಸಿಪ್ಪೆನೂ ಕೂಡ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದು ಸರಿ. ಇದೇ ರೀತಿ ನೀವು ಎಲ್ಲ ಗಿಡಗಳಿಗೂ ಕೂಡ 15 ದಿನಗಳಿಗೊಮ್ಮೆ ಕೊಡ್ತಾ ಇರಬಹುದು. ಅಥವಾ ಇದನ್ನು ನೀವು ಲಿಕ್ವಿಡ್ ಆಗಿ ಕೂಡ ಫರ್ಟಿಲೈಸರ್ ಆಗಿ ನೀವು ಕೊಡಬಹುದು. ಇದರಿಂದ ಗಿಡಗಳಿಗೆ ತುಂಬ ಒಳ್ಳೆಯದು ಹಾಗೂ ಹೆಚ್ಚು ಹೂ ಬಿಡುತ್ತೆ. ತುಂಬ ಹಚ್ಚ ಹಸಿರಾಗಿ ಗಿಡ ಬರುತ್ತೆ. ನೋಡ್ತಿರ್ಬೋದು, ಇದು ದಾಸವಾಳದ ಗಿಡ ಎಷ್ಟು ಗ್ರೀನರಿ ಆಗಿದೆ ಅಂತ ಅಂದ್ಬಿಟ್ಟು. ತುಂಬ ಹೂ ಬಿಡುತ್ತೆ. ಹೂವನ್ನ ಕೊಂಡ್ಕೊಳ್ಳೋ ಅಷ್ಟೇ ಇಲ್ಲ, ಮನೆಗೆ 8ರಿಂದ 10 ಹೂ ಬಿಡ್ತಾ ಇರುತ್ತೆ. ಚಿಕ್ಕ ಚಿಕ್ಕ ಗಿಡ ಆದರೂ ಕೂಡ ಈ ರೀತಿ ಮಣ್ಣನ್ನು ಸಡಲ ಮಾಡಿಕೊಂಡು ಮಣ್ಣಲ್ಲಿ ಸುಮ್ಮನೆ ಲೇಯರ್ ಲೈಕ್ ಹೀಗೆ ಮಾಡ್ತಾ ಮಿಕ್ಸ್ ಮಾಡಿ ಒಂದು ಸರಿ ಪಾಟಿನ ಸುತ್ತ ಅಥವಾ ಬೇರಿನ ಸುತ್ತ ಹಾಕಿದ್ರೆ ಸಾಕಾಗುತ್ತೆ. ಈಗ ಮೊಟ್ಟೆ ಸಿಪ್ಪೆ ಕೂಡ ಹಾಕ್ತಾ ಇದ್ದೀನಿ 1 ಸ್ಪೂನು. ದಾಸವಾಳ ಗಿಡಗಳು ತುಂಬ ಫೀಡಿಂಗ್ ಪ್ಲ್ಯಾಂಟ್ಸ್ ಅಂತಲೇ ಹೇಳ್ತಾರೆ. ಅಂದರೆ ಹೆಚ್ಚು ಹೆಚ್ಚು ಗೊಬ್ಬರನ ಇಷ್ಟಪಡುತ್ತೆ. ನೀವು ಎಷ್ಟು ಬೇರೆ ಬೇರೆ ರೀತಿಯ ಗೊಬ್ಬರಗಳನ್ನ ಹಾಕಿದ್ರೂ ಕೂಡ ಆ ಗಿಡ ತಗೊಳುತ್ತೆ. ಹಾಗೆ ಅದು ಹೆಚ್ಚು ಹೂಗಳನ್ನ ಕೂಡ ಬಿಡ್ತಾ ಇರುತ್ತೆ. ನೋಡಿ, ಇದು ಮಲ್ಲಿಗೆ ಹೂವಿನ ಗಿಡ. ಇದು ಕಾಕಡ ಹೂವಿನ ಥರನೂ ಕಾಣಿಸುತ್ತೆ. ಮೇಲೆ ಪಿಂಕ್ ಕಲರ್ ಇರುತ್ತೆ, ಹಾಗೆ ಅರಳಿದಾಗ ಅದು ವೈಟ್ ಕಲರ್ ಆಗಿ ಕಾಣುತ್ತೆ. ಕೆಲವರು ಇದನ್ನ ಸೂಜಿ ಮಲ್ಲಿಗೆ ಅಥವಾ ಕಾಡು ಕಾಕಡ ಅಂತ ಕೂಡ ಕರೀತಾರೆ. ಸೊ ಎಷ್ಟು ಚಿಕ್ಕ ಗಿಡದಲ್ಲಿ ಎಷ್ಟು ಹೂ ಬಿಟ್ಟಿದೆ ಅಂತ ನೀವೇ ನೋಡ್ಬೋದು. ಸೊ ನಾನು ಇದೇ ರೀತಿ ಪ್ರತಿ 15 ದಿವಸಕ್ಕೊಮ್ಮೆ ನಾನು ಈ ರೀತಿ ಮಾಡ್ತಾ ಇರ್ತೀನಿ. ಹಾಗಾಗಿ ಎಷ್ಟು ಹೂಗಳು ಬಿಡೋದಕ್ಕೆ ಸಾಧ್ಯ. ಹಾಗೂ ಸಮ್ಮರಲ್ಲಿ ಅಥವಾ ಹೂ ಬಿಡುವಂತಹ ಸೀಸನಲ್ಲಿ ಕೂಡ ಈ ಥರ ಮಾಡಿದ್ರೆ ಹೆಚ್ಚು ಹೂಗಳನ್ನ ಪಡಿಬೋದು. ಹಾಗೆ ಹೂ ಬಿಟ್ಟ ನಂತರ ಈ ಥರ ಗೊಂಚಲಿರುತ್ತಲ್ಲ, ಹೂ ಬಿಟ್ಟ ಮೇಲೆ ಆ ಗೊಂಚಲನ್ನು ಕಟ್ ಮಾಡಿ ತೆಗಿಬೇಕಾಗತ್ತೆ. ಈ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ನೀವು ಹೆಚ್ಚು ಹೂಗಳನ್ನ ಪಡಿಬಹುದು. ನೋಡಿ, ಈ ರೀತಿ ಕಟ್ ಮಾಡಿ ತೆಗಿಬೇಕು. ಈ ರೀತಿ ತೆಗೆಯೋದ್ರಿಂದ ಮತ್ತೆ ಅದೇ ಜಾಗದಿಂದ ಚಿಗುರೊಡೆಯುತ್ತೆ. ಆ ಚಿಗುರಿಂದ ಮತ್ತೆ ಹೆಚ್ಚು ಹೂ ಬಿಡುತ್ತೆ. ಮೊಗ್ಗು ಇದ್ದಾಗ ಕೀಳೋದು ಬೇಡ. ಎಲ್ಲ ಮೊಗ್ಗುಗಳು ಅರಳಿದ ನಂತರ ಆ ತುದಿ ಭಾಗನ, ಗಿಡದ ಹೂ ಬಿಟ್ಟಂತಹ ತುದಿ ಭಾಗವನ್ನು, ಆ ಗೊಂಚಲಿನ ಭಾಗವನ್ನು ತೆಗೆದು ಕಿತ್ತಾಕಿದ್ರೆ ಆಯಿತು. ನಾನು ಸಾಮಾನ್ಯವಾಗಿ ಕತ್ತರಿ ತಗೊಂಡು ಕಟ್ ಮಾಡಿಬಿಡ್ತೀನಿ. ಸೊ ಈಗ ವಿಡಿಯೋದಲ್ಲಿ ತೋರಿಸ್ಲಿಕ್ಕೋಸ್ಕರ ನಾನು ಹಾಗೆ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಎಷ್ಟು ಚೆಂದ ಬಿಟ್ಟಿದೆ ಹೂವು. ಎಲ್ಲ ಹೂಗಳನ್ನ ಬಿಡಿಸ್ಕೊಂಡ ನಂತರ ಯಾವ ಹೂ ಬಿಟ್ಟಂತಹ ಗೊಂಚಲು ಖಾಲಿ ಆಗಿರುತ್ತೆ ಅದನ್ನು ಮಾತ್ರ ಇಮಿಡಿಯೇಟಾಗಿ ಕಟ್ ಮಾಡಿ ತೆಗೆದಾಕ್ಬಿಡ್ತೆ ನಾನು. ನೋಡಿ, ಈ ರೀತಿ ನೀವು ನೋಡ್ತಾ ಇರಬಹುದು. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಕಟ್ ಮಾಡಿ ತೆಗೆದಿರೋಂತಹ ಜಾಗದಲ್ಲಿ ಮತ್ತೆ ಹೊಸದಾಗಿ ಚಿಗುರು ಬರ್ತಾ ಇದೆ. ಎಲ್ಲಿ ಗಂಟಿರುತ್ತೆ ಅಥವಾ ನಾಟ್ ಅಂತ ಹೇಳ್ತೀವಿ, ಅದನ್ನು ಎಲೆ ಬಿಡುವಂತಹ ಜಾಗದಲ್ಲಿ ಮತ್ತೆ ಚಿಗುರುತ್ತೆ. ನಾನು ಮೇಲೆ ಕಟ್ ಮಾಡಿರೋದು ಕಡ್ಡಿ ಕಾಣಿಸ್ತಿರಬಹುದು ನಿಮಗೆ. ಅಲ್ಲಿ ಕಟ್ ಮಾಡಿರೋದು ಕಾರಣದಿಂದ ಕೆಳಗಡೆ ಇರುವಂತಹ ನಾಟಲ್ಲಿ ಹೊಸದಾಗಿ 2 ಚಿಗುರುಗಳು ಬರ್ತಾ ಇದೆ. ಇದೇ ರೀತಿ ಫುಲ್ ಗಿಡ ಗೊಂಚಲಾಗಿ, ಅಂದರೆ ಫುಲ್ ಬುಷಿಯಾಗಿ ಗಿಡ ಬರುತ್ತೆ. ಇದರಿಂದ ಹೂಗಳು ಕೂಡ ಹೆಚ್ಚು ಬಿಡುತ್ತೆ. ನೀವು ಯಾವಾಗ ಹೂ ಬಿಟ್ಟಂತಹ ಒಂದು ಗೊಂಚಲನ್ನು ಒಣಗಿದ ನಂತರನೂ ಹಾಗೆ ಬಿಡ್ತೀರಾ, ಮತ್ತೆ ಹೂ ಬಿಡೋದಿಲ್ಲ. ಅಂದರೆ ಗಿಡ ಚಿಗುರದೇ ಇರೋ ಕಾರಣದಿಂದ ಹೂ ಅಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ. ಇಲ್ಲಿ ಕೂಡ ನೋಡಿ, ಹೂ ಹೊಸದಾಗಿ ಬಿಡೋದಕ್ಕೆ ರೆಡಿಯಾಗಿದೆ. ಚಿಗುರಿರುವಂತಹ ಎಳೆ ಚಿಗುರನ್ನ ಇಲ್ಲಿ ಕಾಣಿಸ್ಬೋದು, ನಿಮಗೆ ನೋಡ್ತಾ ಇರ್ಬೋದು.
ನೋಡಿ ಇಲ್ಲೂ ಕೂಡ ತೆಗೆದಾಕ್ಬಿಡ್ತೀನಿ ಇಮಿಡಿಯೇಟಾಗಿ. ವಿಡಿಯೋಗೋಸ್ಕರ ನಾನು ಕೈನಲ್ಲೇ ಕೀಳ್ತಾ ಇದ್ದೀನಿ. ಇಲ್ಲ ಅಂತಂದರೆ ಒಂದು ಸಿಸರ್ ತಗೊಂಡು ಅಥವಾ ಕತ್ರಿ ತಗೊಂಡು ನಾನು ಇಮಿಡಿಯೇಟಾಗಿ ಕಟ್ ಮಾಡಿ ಬಿಸಾಕ್ಬಿಡ್ತೀನಿ. ನೋಡಿ ಇಷ್ಟು ಹೂ ಸಿಕ್ಕಿದೆ. ಹಾಗೆ ಒಂದು ಮುದ್ದಾದ ರೋಸ್ ಕೂಡ, ಗುಲಾಬಿ ಕೂಡ ಸಿಕ್ಕಿದೆ ಇವತ್ತಿನ ಒಂದು ಗಾರ್ಡನಿಂಗಲ್ಲಿ. ಸೊ ಇದನ್ನು ಕಟ್ಟಿದಾಗ, ನಾನು ಮಾಲೆಯಾಗಿ ಕಟ್ಟಿದಾಗ ಇಷ್ಟು ಹೂವು, ಅಂದರೆ ಇದು 2 ದಿವಸದ ಹೂವು. 2 ದಿವಸಕ್ಕೆ ನನಗೆ 1 ಮೊಳದಷ್ಟು ಸಿಕ್ಕಿದೆ. ಸೊ ಯಾರೆಲ್ಲ ಗಾರ್ಡನಿಂಗ್ನ ಇಷ್ಟಪಡ್ತೀರಾ, ಪ್ರೀತಿಸ್ತೀರಾ, ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಚಂದು. ಇದೇ ರೀತಿ ಪ್ರೋತ್ಸಾಹಿಸಿ. ಹೆಚ್ಚು ಗಾರ್ಡನಿಂಗ್ ಟಿಪ್ಸ್ಗಳನ್ನ ನಾನು ನೀಡ್ತಾ ಇರ್ತೀನಿ. ಹಾಗೆ ಬೇರೆ ರೀತಿ ವಿಡಿಯೋಗಳನ್ನೂ ಕೂಡ ಶೇರ್ ಮಾಡ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡಿ.